ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವ್ಲಾಗ್ಸ್. ನಾನು ಗಿರಿ. ನಾನು ಶ್ರೀ. ವಿಡಿಯೋ ನೋಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇವತ್ತು ಕೂಡ ನಾವು ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀವಿ. ಯಾವ ದೇವಸ್ಥಾನ ಅಂತ ನೀವು ಆಲ್ರೆಡಿ ಹಿಂದೆ ನೋಡ್ತಿರ್ಬಹುದು. ಹೌದು, ಇದು HSR ನ ಅಗ್ರಾದಲ್ಲಿರುವ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ. ದೇವಸ್ಥಾನದ ಪರಿಚಯ ಹೇಳಬೇಕು ಅಂತಂದ್ರೆ, ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿರುವಂತಹ HSR ಲೇಔಟ್ನ ಅಗ್ರ ಆಂಜನೇಯ ಟೆಂಪಲ್ ಅಂತ ಕರೀತಾರೆ ಇದನ್ನ. ಇವತ್ತು ನಾವು ಬಂದಿರುವಂತ ದೇವಸ್ಥಾನದ ವಿಶೇಷ ಏನು ಅಂತಂದ್ರೆ, ಇಲ್ಲಿನ ದೇವರಾದ ಆಂಜನೇಯ ಸ್ವಾಮಿ. ಇದು 102 ಅಡಿ ಎತ್ತರದ ಪ್ರತಿಮೆ ಇದೆ. ಸೊ ಇದೇ ಈ ದೇವಸ್ಥಾನದ ವಿಶೇಷ. ಬನ್ನಿ ಆ ದೇವಸ್ಥಾನ ನೋಡ್ಕೊಂಡ್ ಬರೋಣ, ಮತ್ತೆ ಪ್ರತಿಮೆ ದರ್ಶನ ಮಾಡ್ಕೊಂಡ್ ಬರೋಣ. ಈ ಮೂರ್ತಿ ಬೆಂಗಳೂರಿನ ಪ್ರಸಿದ್ಧ ಆಂಜನೇಯ ಮೂರ್ತಿಗಳಲ್ಲಿ ಒಂದಾಗಿದೆ. ದೂರದಿಂದಲೇ ಈ ಮೂರ್ತಿಯ ದರ್ಶನ ಸಿಗುತ್ತದೆ ಮತ್ತು ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣವೇ ಒಂದು ಆಧ್ಯಾತ್ಮಿಕ ಅನುಭವವನ್ನು ಕೊಡುತ್ತದೆ. ಹನುಮಂತನು ಶಕ್ತಿ, ಭಕ್ತಿ, ಧೈರ್ಯ ಮತ್ತು ಸೇವೆಯ ಪ್ರತೀಕ. ಅದಕ್ಕಾಗಿಯೇ ಇಲ್ಲಿ ಪ್ರತಿದಿನ ಅನೇಕ ಭಕ್ತರು ಬಂದು ಆಶೀರ್ವಾದ ಪಡೆಯುತ್ತಾರೆ. ದೇವಸ್ಥಾನದ ಓಪನಿಂಗ್ ಟೈಮ್ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ. ಮತ್ತೆ ಸಂಜೆ ಓಪನ್ 5:30 ಆಗುತ್ತೆ. 5:30 ಇಂದ 8:30 ವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಈ ದೇವಸ್ಥಾನನ ತಲುಪೋದು ಹೇಗೆ ಅಂದರೆ, ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಬಸ್ಸು ಅಗ್ರಾಗೆ ಇರುತ್ತೆ. ಸೊ ಬಸ್ ನಂಬರ್ ಬಂದು 342. ಸೊ ಮಾರ್ಕೆಟಿಂದ ಕೂಡ 342 ಬಸ್ ನಂಬರೇ ಅಗ್ರಾಗೆ ಬಂದಿಳಿಯುತ್ತೆ. ಸೊ ದೇವಸ್ಥಾನದ ಪಕ್ಕದಲ್ಲೇ ಬಸ್ ಸ್ಟಾಪ್ ಇರೋದ್ರಿಂದ ತಲುಪೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಅದಕ್ಕೆ ಕಾಲಿಟ್ಟ ತಕ್ಷಣವೇ ಒಂದು ಶಾಂತವಾದ ಪವಿತ್ರವಾದ ಭಾವನೆ ಬರುತ್ತೆ. ಗಂಟೆನಾದ, ಮಂತ್ರೋಚ್ಚಾರಣೆ, ಧೂಪದ ಸುವಾಸನೆ ಇವೆಲ್ಲ ಸೇರಿ ಇಲ್ಲಿ ಒಂದು ವಿಭಿನ್ನ ಭಕ್ತಿಯ ವಾತಾವರಣ ಸೃಷ್ಟಿ ಮಾಡುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ದೇವಸ್ಥಾನ ಇನ್ನೂ ಹೆಚ್ಚು ಸುಂದರವಾಗಿ ಕಾಣುತ್ತೆ. ಹಾಗೂ ಇಲ್ಲಿ ನಾಗರ ಕಟ್ಟೆಗಳು ಕೂಡ ಇದೆ. ಪ್ರತಿದಿನ ಭಕ್ತರು ಬಂದು ಇಲ್ಲಿ ಪೂಜೆನೂ ಕೂಡ ಸಲ್ಲಿಸ್ತಾರೆ. ದೋಷ ಇರುವಂತವರು ಮತ್ತೆ ಮುಂತಾದವರು ಬಂದು ಪೂಜೆ ಕೂಡ ಸಲ್ಲಿಸ್ತಾರೆ. ಇಲ್ಲಿ ಆಂಜನೇಯ ಮೂರ್ತಿಯ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ, ತಾವರೆ ಮೇಲೆ ನಿಂತಿರುವ ಹಾಗೆ ರಚನೆ ಮಾಡಿದ್ದಾರೆ. ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ತಾವರೆ ಮೇಲೆ ಆಂಜನೇಯ ನಿಂತಿರೋ ತರ ಕಾಣಿಸುತ್ತೆ, ಕಣ್ಮನ ಸೆಳೆಯುತ್ತೆ. ಆಂಜನೇಯ ಸ್ವಾಮಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಎಷ್ಟೋ ಜನ ಹುಡುಗರು ಶಕ್ತಿ, ಧೈರ್ಯ ಆಂಜನೇಯ ಸ್ವಾಮಿ ಆಗಿದ್ದಾರೆ. ಹುಡುಗರು ಅಲ್ಲ, ಹುಡುಗಿರು ಕೂಡ ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಬಹುದು, ಈ ದೇವಸ್ಥಾನಕ್ಕೆ ಮಂಗಳವಾರ ಮತ್ತೆ ಶನಿವಾರ ತುಂಬಾ ಜನ ಸಾಗರಣೆ ಬರುತ್ತೆ. ಮತ್ತೆ ಆಂಜನೇಯ ಅಂದ್ರೆ ತುಂಬಾ ಹುಡುಗರು ಎಮೋಷನ್ಸ್ ಕೂಡ. ಸ್ವಲ್ಪ ಜನ ಬಾಸ್ ಅಂತಾರೆ, ಆಂಜನೇಯ ಅಂತಾರೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ, ಅಗರ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಸಾಮಾನ್ಯ ದೇವಸ್ಥಾನ ಅಲ್ಲ. ಇದು ಭಕ್ತಿ, ಶಕ್ತಿ ಮತ್ತು ಶಾಂತಿಯ ಸಂಗಮ. ಬೆಂಗಳೂರಿಗೆ ಬಂದವರು ಅಥವಾ ಬೆಂಗಳೂರಿನಲ್ಲೇ ಇರುವಂತವರು ಅಥವಾ ಈ ಸುತ್ತಮುತ್ತ ಸ್ಥಳದಲ್ಲೇ ಇರುವಂತವರು ಒಮ್ಮೆ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಹಾಗೆ ಆಂಜನೇಯನ ದೇವಸ್ಥಾನ ನೀವು ನೋಡ್ಕೊಂಡು ಹೋಗಕ್ಕಂದ್ರೆ ಸುತ್ತಮುತ್ತಲೂ ತುಂಬಾ ಹಲವು ದೇವಸ್ಥಾನಗಳಿವೆ. ಅವ್ಯಾವು ಅಂದ್ರೆ, ಈ ದೇವರ ಎಡಭಾಗದಲ್ಲೇ ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಇದೆ. ಹಾಗೂ ಈ ದೇವರ ಮುಂಭಾಗದಲ್ಲಿ ಕೃಷ್ಣ, ರಾಧೆ, ರುಕ್ಮಿಣಿ ಸಮೇತ ದೇವಸ್ಥಾನ ಇದೆ. ಕೊಂಚ ದೂರ ಹೋದ್ರೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಹಾಗೂ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ. ಎಲ್ಲ ದೇವರ ದರ್ಶನವನ್ನು ನೀವು ಪಡೆದುಕೊಂಡು ಹೋಗ್ಬೋದು. ಐ ಹೋಪ್ ನಾವಿವತ್ತು ತೋರಿಸಿರೋ ಆಂಜನೇಯ ಸ್ವಾಮಿ ದೇವಸ್ಥಾನದ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ದೊಮ್ಮಲೂರಿನ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಮತ್ತು ಬೇಗೂರಿನ ಶ್ರೀ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ನಮ್ಮ ಪ್ಲೇ ಲಿಸ್ಟ್ ನಲ್ಲಿದೆ. ನೀವು ಅದನ್ನು ಕೂಡ ನೋಡಬಹುದು. ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾವು ಮುಂದಿನ ವಿಡಿಯೋ ಜೊತೆಗೆ ನಿಮ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.